ಈ ದೇಶಕ್ಕೆ ಪ್ರಧಾನಿಯಾಗಿ 3ನೇ ಬಾರಿ ಆಯ್ಕೆಯಾಗುವುದು ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯನೋ ನರೇಂದ್ರ ಮೋದಿ ಆಯ್ಕೆಯಾಗುವುದು ಅಷ್ಟೇ ಸತ್ಯ. ಬಿಎಸ್ ಯಡಿಯೂರಪ್ಪ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಶನಿವಾರ ರಾಂಪುರದ ಹೋಬಳಿ ಮಠದ ಬೃಹತ್ ಸಾರ್ವಜನಿಕರ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರವು ತೊಗಲಕ್ ದರ್ಬಾರ್ ನಡೆಸುತ್ತಿದೆ. ಹಣವನ್ನು ಲೂಟಿ ಮಾಡಿ ದರೋಡೆ ಮಾಡುತ್ತಿದೆ. ಸರ್ಕಾರದ ಖಜಾನೆ ಖಾಲಿಯಾಗಿ ದಿವಾಳಿಯಾಗಿದೆ. ಹಣದ ಬಲ, ತೋಳ್ಬಲ ಎಲ್ಲ ಬಲಗಳು ಮುಗಿದು ಹೋದ ಅಧ್ಯಾಯ. ಜನಗಳು ಜಾಗೃತರಾಗಿದ್ದಾರೆ. ನನ್ನ ಅವಧಿಯಲ್ಲಿ ಅನೇಕ ಬಡ ಜನರಿಗೆ, ರೈತರಿಗೆ ಅನುಕೂಲವಾಗುವ ಕಾರ್ಯಕ್ರಮಗಳನ್ನು ಮಾಡಿದ್ದೆ. ಕಾಂಗ್ರೆಸ್ ಸರ್ಕಾರ ಅದನ್ನು ರದ್ದು ಮಾಡಿದೆ. ಕಾಂಗ್ರೆಸ್ ಪಕ್ಷವು ಮುಳುಗಿ ಹೋಗುವ ಹಡಗು. ಇಡೀ ವಿಶ್ವವೇ ಮೆಚ್ಚಿರುವ ನರೇಂದ್ರ ಮೋದಿಯವರ ಎದುರು ಪ್ರಧಾನಿ ಅಭ್ಯರ್ಥಿ ಯಾರು ಎಂದು ಕಾಂಗ್ರೆಸ್ ಹೇಳಲಿದ್ದಾರೆ ಎಂದು ಪ್ರಶ್ನಿಸಿದರು. ಆದ್ದರಿಂದ ನೀವು ಈ ಬಾರಿ ಬಿಜೆಪಿ ಪಕ್ಷದ ಗೋವಿಂದ ಕಾರಜೋಳ ಅವರಿಗೆ ಆಶೀರ್ವಾದ ಮಾಡಬೇಕು ಎಂದರು. ನಾನು ಇವತ್ತಿನಿಂದ ಸಮಯ ಕೊಟ್ಟು ಚುನಾವಣೆ ಮುಗಿಯುವವರೆಗೂ ಗೋವಿಂದ ಕಾರಜೋಳ ಅವರ ಗೆಲುವಿಗೆ ಕೆಲಸ ಮಾಡ್ತೇವೆ ಅನ್ನೋ ಕೈ ಎತ್ತಿ ನೋಡೋಣ. ಈ ಕೆಲಸವನ್ನ ನಮ್ಮ ಅಣ್ಣ ತಮ್ಮಂದಿರು, ತಾಯಂದಿರು ಮಾಡಿದ್ರೆ ಗೋವಿಂದ ಕಾರಜೋಳ ಒಂದು 2.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಕೆಲಸದಲ್ಲಿ ಯಾವುದೇ ಅನುಮಾನ ಬೇಡ. ಒಂದು ಕಾಲ ಇತ್ತು, ಹಣದ ಬಲ, ಹೆಂಡದ ಬಲ, ತೋಳ್ಬಲ, ಅಧಿಕಾರ ಬಲ, ಜಾತಿಯ ವಿಷಬೀಜನತೆ ಅಧಿಕಾರಕ್ಕೆ ಬರ್ತಿದ್ದ ಒಂದು ಕಾಲ ಇತ್ತು. ಆ ಕಾಲ ಹೋಗಿದೆ. ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳ ನಂತರ ಜನ ಇವತ್ತು ಜಾಗೃತರಾಗಿದ್ದಾರೆ. ಯಾವುದು ಸರಿ, ಯಾವುದು ತಪ್ಪು ಅಂತ ತಿಳ್ಕೊಳ್ಳುವಂತ ಒಂದು ಕಾಲ ಬಂದಿದೆ ಅನ್ನೋದನ್ನ ಕಾಂಗ್ರೆಸ್ನವರು ಮರೆತಂದು ಕಾಣುತ್ತೆ. ಇವತ್ತು ಈ ಮೊಣಕಾಲೂರು ವಿಧಾನಸಭಾ ಕ್ಷೇತ್ರದ ರಾಂಪುರದಲ್ಲಿ ಸೇರಿರುವಂತಹ ಈ ದೊಡ್ಡ ಒಂದು ಸಭೆಯನ್ನು ನೋಡಿದಾಗ ನನಗನ್ಸುತ್ತೆ ಇಡೀ ರಾಜ್ಯದಲ್ಲಿ ಇದೇ ರೀತಿಯ ವಾತಾವರಣ ಇದೆ ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ 82 ವರ್ಷ ಆದರೂ ರಾಜ್ಯ ಸಿಗ್ತಾ ಇದೆ. ಇನ್ನೊಂದು ಉದ್ದೇಶ, ನಾನೇನು ಸ್ವಾರ್ಥ ನನಗೇನಿಲ್ಲ. ಕರ್ನಾಟಕದಲ್ಲಿ ಮತ್ತೊಮ್ಮೆ 28ಕ್ಕೆ 28 ಲೋಕಸಭಾ ಕ್ಷೇತ್ರದ ಗೆದ್ದು ಪ್ರಧಾನಿ ನರೇಂದ್ರ ಮೋದಿಯನ್ನು ನೋಡಕ್ಕೆ ನಾನು ಕರ್ಕೊಂಡು ಹೋಗ್ಬೇಕು 28 ಜನರನ್ನು ಅಂತ ಯೋಚನೆ ಮಾಡಿದ್ದೇನೆ. ಅದಕ್ಕೆ ನಿಮ್ಮ ಆಶೀರ್ವಾದ ಇದ್ರೆ ಗೋವಿಂದ ಕಾರಜೋಳ ಬಹಳ ದೊಡ್ಡ ಅಂತರದಲ್ಲಿ ಗೆದ್ದು ಬರ್ತಾರೆ. ಬಂಧುಗಳೇ, ಹೇಳಬೇಕಾದಷ್ಟು ಬಹಳಷ್ಟಿದೆ. ಇನ್ನು 2-3 ಸಭೆಗಳಿದೆ. ನಾನು ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಗೋವಿಂದ ಕಾರಜೋಳ ಬಹಳ ಅನುಭವ ಇರುವಂತ ನೀರಾವರಿ ಸಚಿವರಾಗಿ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿ ಈ ಭಾಗಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಿಶ್ಚಯ ಮಾಡಿ ಬಂದಿರುವಂತಹ ಗೋವಿಂದ ಕಾರಜೋಳಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳಿದಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ತಾವೆಲ್ಲ ಸೇರಿದ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಋಣಿಯಾಗಿದ್ದೇವೆ. ಒಂದು ಬಾರಿ ಗೋವಿಂದ ಕಾರಜೋಳ ಗೆದ್ದ ಮೇಲೆ 1 ಲಕ್ಷ ಜನರನ್ನ ಈ ಜಿಲ್ಲೆಯಲ್ಲಿ ಸೇರಿಸಿ ಒಂದು ದೊಡ್ಡ ಒಂದು ವಿಜಯೋತ್ಸವವನ್ನು ಆಚರಿಸ ಮಾಡೋದಕ್ಕೆ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮತ್ತೊಮ್ಮೆ ಇಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳಿಗೆ ಇವತ್ತು ನನಗೆ ತುಂಬಾ ಸಂತೋಷ ಆಗಿದೆ. ತಿಪ್ಪೇಸ್ವಾಮಿಯವರ ಬಗ್ಗೆ ನೀವು ಇಟ್ಟಿರುವಂತಹ ಗೌರವ. ಸಂದರ್ಭದಲ್ಲಿ ಗಂಗಾವತಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಮಾತನಾಡಿ, ಸಂಸ್ಕೃತಿ ಇಲ್ಲದ ಪಕ್ಷಕ್ಕೆ 100 ಸೀಟುಗಳು ಕೂಡ ಬರುವುದಿಲ್ಲ. ನೀವು ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟು ಹಾಕಿದರೆ ಡಸ್ಟ್ಬಿನ್ಗೆ ಹಾಕಿದ ಹಾಗೆ ಎಂದು ಕಾಂಗ್ರೆಸ್ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡರು. ನನಗೆ ಎನ್ವೈ ಕುಟುಂಬ ತುಂಬ ಆತ್ಮೀಯವಾಗಿದೆ. ಆದರೆ ಕಳೆದ ಬಾರಿ ಅವರಿಗೆ ಟಿಕೆಟ್ ಕೊಡಲಿಲ್ಲ ಈ ಕಾಂಗ್ರೆಸ್ ಪಕ್ಷ ಎಂದರು. ಇಡೀ ವಿಶ್ವದಲ್ಲಿ ಬಲಿಷ್ಠವಾದ 3-4 ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದಾಗಿದೆ ಎಂದರೆ ಅದಕ್ಕೆ ಕಾರಣ ನರೇಂದ್ರ ಮೋದಿಯವರ ಆಡಳಿತ, ಜನಪರ ಆಡಳಿತ ಎಂದರು. ನಂತರ ಇವತ್ತು ನಾನು ತಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಆ ಭಗವಂತ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ಭಾರತೀಯ ಜನತಾ ಪಕ್ಷದ ವೇದಿಕೆ ಹಂಚಿಕೊಳ್ಳುವಂತ ಒಂದು ಅದೃಷ್ಟ ನನಗೆ ಒದಗಿ ಬಂದಿದ್ದಕ್ಕೆ ನಿಜವಾಗ್ಲೂ ಕೂಡ ನಿಮ್ಮನ್ನ ಮಾತಾಡಿಸುವ ಈ ಸಂದರ್ಭದಲ್ಲಿ ನಿಮ್ ಜೊತೆಯಲ್ಲಿ ನಾನು ಕೂಡ ಎಷ್ಟು ಪುಣ್ಯ ಮಾಡ್ಕೊಂಡಿದ್ದೀನಿ ಅಂತ ನಾವೆಲ್ಲರೂ ಕೂಡ ಇವತ್ತು ಇಡೀ ನಮ್ಮ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ 100ಗಿಂತ ಕೂಡ ಹೆಚ್ಚು ಅಂದ್ರೆ ಅವರು ಎಂಟರ್ ಇಂಡಿಯಾ ಕೂಟಮಿನೇ ಅಂದ್ರೆ ಇಂಡಿಯಾ ಅವ್ರೇನು ಒಕ್ಕೂಟ ಇದೆ ಆ ಒಕ್ಕೂಟನೇ 100 ಸೀಟ್ ಅವರು ದಾಟಲ್ಲ ಅನ್ನೋದು ಗ್ಯಾರಂಟಿ ಆಗಿದೆ.
ಹಾಗಿದ್ದಾಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ಹಾಕ್ಬೇಕು? ಹಾಕೋದ್ರಿಂದ ನಾವು ಅದೊಂದು ಡಸ್ಟ್ ಬಿನ್ ಅಲ್ಲಿ ಓಟ್ ಹಾಕ್ಬೇಕೆ ಆಗುತ್ತೆ. ನಾವು ಗೋವಿಂದ ಕಾರಜೋಳ ಅವರಿಗೆ ಮತ ಚಲಾಯಿಸೋದ್ರ ಮೂಲಕ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಇವತ್ತು ನಮ್ಮ ದೇಶದ ಸುಭದ್ರತೆಗೆ, ನಮ್ಮ ದೇಶದ ಒಂದು ಅಭಿವೃದ್ಧಿಗೆ, ಇವತ್ತು ನಾವೆಲ್ಲರೂ ಕೂಡ ಯಾವುದಾದ್ರೂ ಒಂದು ಹಬ್ಬ ಹವನ ಬಂದ್ರೆ ನಾವೇನ್ ಮಾಡ್ತೀವಿ? ಇವತ್ತು ನಾವೆಲ್ಲರೂ ಕೂಡ ಹಬ್ಬ ಯಾವ್ದಾದ್ರು ಬಂತು ಅಂತಂದ್ರೆ ನಮ್ಮ ಮನೆಗೆ ಸೇರ್ಕೊಳ್ತೀವಿ, ನಮ್ಮ ಗ್ರಾಮಕ್ಕೆ ಸೇರ್ಕೊಳ್ತೀವಿ. ಇದೇ ಸಂದರ್ಭದಲ್ಲಿ ಚಿತ್ರದುರ್ಗ ಲೋಕಸಭಾ ಅಭ್ಯರ್ಥಿಯಾದ ಗೋವಿಂದ ಕಾರಜೋಳ ಮಾತನಾಡಿ, ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು ಎಂಬ ಕನಸು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ 140 ಕೋಟಿ ಜನರ ಹಂಬಲಿಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇಂತಹ ನಾಯಕರು ಯಾರಿದ್ದಾರೆ? ಯಾವ ಹುಚ್ಚರು ಕೂಡ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಸ್ಥಾನದಲ್ಲಿ ನೋಡಲು ಒಪ್ಪುವುದಿಲ್ಲ. 400 ಸ್ಥಾನ ಗೆದ್ದು ಪ್ರಧಾನಿಯಾಗಿರುವ ಮೋದಿಯವರ ಜೊತೆ ನಾನಿರಬೇಕೋ ಅಥವಾ 30 ಸ್ಥಾನ ಗೆದ್ದು ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಕಾಂಗ್ರೆಸ್ ಪಕ್ಷ ಬೇಕೋ ನೀವೇ ನಿರ್ಧಾರ ಮಾಡಿ ಮತ ನೀಡಬೇಕು ಎಂದರು. ಪ್ರಪಂಚದ ಎಲ್ಲ ದೇಶಗಳಲ್ಲಿ ಹರಡಿಸ್ತಕ್ಕಂತ ಕೆಲಸ ಮಾಡಿದಾರ. ಪ್ರಪಂಚದ ಎಲ್ಲ ದೇಶಗಳು ಕೂಡ ಇವತ್ತು ನರೇಂದ್ರ ಮೋದಿಜಿ ಅವರಿಗೆ ರತ್ನ ಕಂಬಳಿ ಆಶೆ ಕರೀತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಅಂತ ನಾಯಕರು ಯಾರಿದ್ದಾರೆ ಹೇಳ್ರಿ? ಯಾವ ಹುಚ್ಚನೂ ಕೂಡ ರಸ್ತೆ ಮೇಲೆ ಕಲ್ಲೊಕ್ಕ ತಿರುಗಾಡು ಹುಚ್ಚನೂ ಕೂಡ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಲಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನಲ್ಲಿ ಒಬ್ಬ ವ್ಯಕ್ತಿನೂ 140 ಕೋಟಿ ಇರತಕ್ಕಂತ ಈ ದೊಡ್ಡ ದೇಶವನ್ನ ಮುನ್ನಡೆಸುವಂತ ಶಕ್ತಿ ಇದ್ದಂತ ಒಬ್ಬರು ಇಲ್ಲ. ಅದಕ್ಕಾಗಿ ಬಂಧುಗಳೇ, ದೇಶದ ಆಯ್ಕೆ ನರೇಂದ್ರ ಮೋದಿ. ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡ್ತಕ್ಕಂಥವ್ರು. ನಿಮಗೆ ಒಂದೇ ಒಂದು ಉದಾಹರಣೆಯನ್ನು ಹೇಳ್ತೇನೆ. ನರೇಂದ್ರ ಮೋದಿಜಿ ಅವ್ರಿಗೆ ಎಷ್ಟು ಸಾಮಾಜಿಕ ಕಳಕಳಿ ಕಾಳಜಿ ಅಂತಂದ್ರ, ಬಡವರ ಮಕ್ಕಳು ವಿದ್ಯಾವಂತರಾಗ್ಬೇಕು, ಬಡವರ ಮಕ್ಕಳು ಡಾಕ್ಟರ್ ಆಗ್ಬೇಕು. ದೇಶಕ್ಕೆ ಸ್ವಾತಂತ್ರ್ಯ ಬಂದ 60 ವರ್ಷ ಕಾಂಗ್ರೆಸ್ನವರ ಆಡಳಿತದಲ್ಲಿ ಪ್ರತಿ ವರ್ಷ ಕೇವಲ 50,000 ಡಾಕ್ಟರ್ಸ್ ಹೊರಗೆ ಬರ್ತಿದ್ರು. ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ದೇಶದ ಉದ್ದಗಲಕ್ಕೂ ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ರಸ್ತೆ ಕಸ ಹುಡುಗುವಂತ ಮಗನೂ ಕೂಡ ಇವತ್ತು ಡಾಕ್ಟರ್ ಆಗ್ತಾ ಇದ್ದಾರೆ, ಇಂಜಿನಿಯರ್ ಆಗ್ತಾ ಇದ್ದಾರೆ. ಇದು ನರೇಂದ್ರ ಮೋದಿಜಿ ಅವರ ಆಡಳಿತ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ತಿಪ್ಪೇಸ್ವಾಮಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರವು ದಿವಾಳಿ ಅಂಚಿನಲ್ಲಿದೆ. SC ST ದುಡ್ಡನ್ನು ತಂದು ಬಿಟ್ಟಿ ಭಾಗಕ್ಕೆ ಕೊಡುತ್ತಾರೆ, ನಾಚಿಕೆಯಾಗಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ರೈತರ ದುಡ್ಡನ್ನು ಕೂಡ ಕಾಂಗ್ರೆಸ್ ಪಕ್ಷ ಬಿಟ್ಟಿ ಭಾಗಕ್ಕೆ ನೀಡಿದ್ದಾರೆ ಎಂದು ತರಾಟೆಗೆ ತೆಗೆದುಕೊಂಡರು. ಅದನ್ನು ತಪ್ಪಿಸಬೇಕಂದ್ರೆ ಮೋದಿಯವರು ನಮ್ಮ ದೇಶಕ್ಕೆ ಬೇಕು ಮತ್ತು ಜಗತ್ತಿಗೆ ಬೇಕು. ಆದ್ದರಿಂದ ದಯಮಾಡಿ ಬಂದ ಮೇಲೆ ನಾನು ವಿನಂತಿ ಮಾಡ್ತೇನೆ, ಈ ಸರ್ಕಾರ ದಿವಾಳಿ ಅಂಚಿನಲ್ಲಿದೆ. SC ST ದುಡ್ಡು ತಗೊಂಡು ಬಿಟ್ಟಿ ಭಾಗ್ಯಗಳಿಗೆ ಕೊಡ್ತಾರಲ್ಲಪ್ಪ ಇವರು. ನಾಚಿಕೆ ಆಗ್ಬೇಕಲ್ಲ ಈ ಸರ್ಕಾರಕ್ಕೆ, ಕಾಂಗ್ರೆಸ್ನವರಿಗೆ. ನೀರಾವರಿಗೆ ಇಟ್ಟಿರ್ತಕ್ಕಂಥ ದುಡ್ಡುಗಳನ್ನೆಲ್ಲ ಎದಕ್ಕೆ ಬಳಸಿದಾರಲ್ಲಪ್ಪ? ಈ ಭಾಗದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸ ಆಗಿದೆಯಂದ್ರಪ್ಪ? ಏನೂ ಆಗಿಲ್ಲ. ನಾನು ಏಕೈಕಾರ್ಯದಲ್ಲಿ ಒಂದು ದೇವಸ್ಥಾನಕ್ಕೆ ದುಡ್ಡನ್ನು ಕೊಟ್ಟು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಭಾಗದಲ್ಲಿ. ಆಮೇಲೆ ಮತ್ತೆ ಒಂದು ಭರವಸೆ ಬಡ ಮಕ್ಕಳು ಓದ್ಲಿ ಅಂತ ಹೇಳ್ಬಿಟ್ಟು ಅಲ್ಲೂ ಮಾಡಿ ಕೊಟ್ಟಿದ್ದೀನಿ ಬಂಧುಗಳೇ. ಅಲ್ಲಪ್ಪ 4 ಸಾರಿ 5 ಸಾರಿ ಈ ಭಾಗದಲ್ಲಿ ಶಾಸಕರಾಗಿದ್ದಾರೆ, ಮತ್ತೆ ಏನ್ ಮಾಡಿದ್ರು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಬೇಕು. ಊರಿಗೆ ಹೋದ್ರೆ ಹೇಳಿದ್ರೆ ನಮ್ಮ ಸಹೋದರರು ಏನ್ ಬಿಡಿ ಅಣ್ಣವರು ಅಲ್ಲಿ ಹೋದ್ರು ಊರಿಗೆಲ್ಲ ಸಾಕಷ್ಟು ಅನುದಾನವನ್ನು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಕೊಟ್ಟರು. ಇದೇ ಸಂದರ್ಭದಲ್ಲಿ KR ಪುರಂ ಶಾಸಕರಾದ ಬೈರತಿ ಬಸವರಾಜ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ KS ನವೀನ್ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಒಬ್ಬ ಸುಸಂಸ್ಕೃತ ಅಭ್ಯರ್ಥಿಯನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ನಿಮಗೆ ಕೊಟ್ಟಿದ್ದಾರೆ. ಅವರನ್ನ ಉಳಿಸುವಂತ ಕೆಲಸ ನಿಮ್ಮ ಕೈಯಲ್ಲಿದೆ. ಇವತ್ತು ದೇಶವನ್ನ ರಕ್ಷಣೆ ಮಾಡುವಂತ ನರೇಂದ್ರ ಮೋದಿ ಅವರಿಗೆ
ನಿಮ್ಮ ಮತವನ್ನು ಹಾಕುವ ಮುಖೇನ ಗೋವಿಂದ ಕಾರಜೋಳ ಅವರನ್ನ ಲೋಕಸಭೆ ಕಳಿಸ್ಕೊಡ್ಬೇಕಂತೇಳಿ ನಾನು ಬಂದಿರ್ತಕ್ಕಂಥ ಎಲ್ಲ ಸಮಸ್ತ ಮತದಾರರಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ ಬಂಧುಗಳೇ. ಯಾಕಂದ್ರೆ ಅಂತ ಒಬ್ಬ ಸುಸಂಸ್ಕೃತ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತದೆ ಅಂತ ಒಂದು ವಿಶ್ವಾಸ ನಮಗಿದೆ. ಅವರು ಲೋಕಸಭೆಗೆ ಸ್ಪರ್ಧೆ ಮಾಡಿ ಲೋಕಸಭೆಗೆ ಆರಿಸಿ ಕಳಿಸಿದ್ದೇ ಆದ ಸಂದರ್ಭದಲ್ಲಿ ಈ ಏನು ಮಧ್ಯಮದ ವರ್ಗ ಜನ ಇಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಜನರ ಭಾವನೆಗಳನ್ನು ಅರಿತು ಅವರಿಗೆ ಸ್ಪಂದಿಸಂತ ಕೆಲಸ ಗೋವಿಂದ ಕಾರಜೋಳ ಖಂಡಿತವಾಗಿ ಮಾಡ್ತಾರೆ ಅನ್ನೋ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಕೊರೋನಾ ಬಂದಂತ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನಮಗೆ ಲಸಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ವಿಶ್ವಗುರು ಅನ್ನೋ ಮಟ್ಟವನ್ನ ಇವತ್ತು ಇಡೀ ಜನ ಕೊಟ್ಟಿರ್ತಕ್ಕಂಥದ್ದು. ಆ ಲಸಿಕೆಯನ್ನು ಕೊಡದೆ ಹೋಗಿದ್ರೆ ನಾವು ಯಾರು ಇಲ್ಲಿ ಬದುಕಿದ್ರು ಇಲ್ಲ. ಅನೇಕ ಈ ಸಂದರ್ಭದಲ್ಲಿ ರವಿಕುಮಾರ್, ಎ ಮುರಳಿ, ಮಂಜುನಾಥ್, ರಾಮರೆಡ್ಡಿ, ಕರಿಬಸಪ್ಪ, ಜೆಡಿಎಸ್ನ ವೀರಭದ್ರಪ್ಪ, ರಾಮದಾಸ್, ರೇವಣ್ಣ, ಪರಮೇಶಪ್ಪ, ಜಿಂಕಲ್ ಬಸವರಾಜ್, ತಿಪ್ಪೇಸ್ವಾಮಿ, ಚಿದಾನಂದ, ಸಣ್ಣ ಮಾರಣ್ಣ, ಓಬಳೇಶ್, ಇನ್ನೂ ಹಲವಾರು ಬಿಜೆಪಿ ಮುಖಂಡರು, ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಮಹಿಳೆಯರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your